ಮಡಿಕೇರಿಯ ಪ್ರಮುಖ ಪ್ರವಾಸಿ ತಾಣ ರಾಜಾ ಸೀಟಲ್ಲಿ ಫ್ಲವರ್ ಶೋ ಆಯೋಜನೆ ಮಾಡಲಾಗಿದೆ. ತೋಟಗಾರಿಕೆ ಇಲಾಖೆಯಿಂದ ರಿಪಬ್ಲಿಕ್ ಡೇ ಪ್ರಯುಕ್ತ ಈ ಫಲಪುಷ್ಪ ಪ್ರದರ್ಶನ ಆಯೋಜನೆ ಮಾಡಿರುವಂತದ್ದು. ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಮತ್ತೆ ಸ್ಥಳೀಯರು ಕೊಡಗಿನ ಜನತೆ ಬಂದು ಇದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ನೀವು ನೋಡಬಹುದು ಇಲ್ಲಿ ಇದೇ ಮೊದಲ ಬಾರಿಗೆ ಒಂದು ಬಗಂಡೇಶ್ವರ ದೇವಾಲಯದ ಒಂದು ನಿರ್ಮಾಣ ಮಾಡಿರುವಂತದ್ದು ಹೂವಿನಿಂದ. ಪ್ರತಿ ವರ್ಷ ಒಂದೊಂದು ಕಾನ್ಸೆಪ್ಟ್ ಇರುತ್ತೆ. ಅಂದ್ರೆ ಇಲ್ಲಿ ಸ್ಥಳೀಯವಾಗಿ ಏನಿರುತ್ತೆ ಅದು ಹೊರಗಿನ ಜನರಿಗೆ ಗೊತ್ತಾಗ್ಲಿ ಅಂತ ಹೇಳುವಂತದ್ದು. ಅದರಂತೆ ಕಳೆದ ವರ್ಷ ಇಲ್ಲಿ ಓಂಕಾರೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿತ್ತು ಹೂವಿನಿಂದ. ಈ ವರ್ಷ ಬಗಂಡೇಶ್ವರ ದೇವಾಲಯ ನಿರ್ಮಾಣ ಮಾಡಲಾಗಿದೆ. ಭಾಗಮಂಡಲದಲ್ಲಿರುವಂತಹ ಬಗಂಡೇಶ್ವರ ದೇವಾಲಯ ಅದು ಯಾವ ರೀತಿ ಇದೆ ಅದೇ ರೀತಿ ಲಕ್ಷಾಂತರ ಹೂವನ್ನು ಬಳಸಿ 6 ವಿಧದ ಹೂವನ್ನು ಬಳಸಿ ಈ ದೇವಾಲಯ ನಿರ್ಮಾಣ ಮಾಡಿರುವಂತಹದ್ದು. ಮತ್ತೆ ಒಳಗಡೆ ಅಲ್ಲಿ ಏನೇ ಶಿವಲಿಂಗ ಕೂಡ ನಿರ್ಮಾಣ ಮಾಡಲಾಗಿದೆ, ಒಳಭಾಗದಲ್ಲಿ ಇದೆ. ಈ ನೋಡಬಹುದು ಸಾಕಷ್ಟು ಪ್ರವಾಸಿಗರು ಇಲ್ಲಿ ಬಂದಿದ್ದಾರೆ. ಇವತ್ತು ರಜಾ ದಿನವಾದ್ರಿಂದ ಸಾಕಷ್ಟು ಪ್ರವಾಸಿಗರು ಇದ್ದಾರೆ. ರಿಪಬ್ಲಿಕ್ ಡೇ ಇದೆ, ಭಾನುವಾರ ಇದೆ, ಈ ಎಲ್ಲ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರವಾಸಿಗರು ಬಂದಿರುವಂತದ್ದು. ಜೊತೆಗೆ ಮಡಿಕೇರಿ ಸೇರಿದಂತೆ ಕೊಡಗಿನ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಜನರು ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ. ಇದು ಒಂದು ಕಡೆ ಆದರೆ ಮತ್ತೆ ಹೂವಿನಿಂದ ಬೇರೆ ಬೇರೆ ಇಲ್ಲಿ ಆ ಕಲಾಕೃತಿಗಳನ್ನು ಮಾಡಿರುವಂತದ್ದು. ಅಂದ್ರೆ ರಿಪಬ್ಲಿಕ್ ಡೇ ಪ್ರಯುಕ್ತ ಇಲ್ಲಿ ಅಮರ್ ಜವಾನ್ ಅಂತ ಹೇಳಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿರುವಂತದ್ದು. ಅಲ್ಲಿ ನೋಡಬಹುದು ಇದು ರಿಪಬ್ಲಿಕ್ ಡೇ ಪ್ರಯುಕ್ತ ಮಾಡಿರುವಂತದ್ದು. ಅಲ್ಲಿ ಕೂಡ ಸಾಕಷ್ಟು ಮಂದಿ ಒಂದು ಫೋಟೋ ತಗೊಂಡು ಹೋಗುವಂತದ್ದು. ಮತ್ತೆ ಹೂಗಳ ಜೋಡಣೆಯನ್ನು ಕೂಡ ಅಲ್ಲಿ ಮಾಡಿರುವಂತದ್ದು. ಇಲ್ಲಿ ಬೆಳೆಸಿದಂತ ಹೂಗಳು, ಹೊರಗಡೆ ತಂದಂತ ಹೂಗಳು, ಲಕ್ಷಾಂತರ ಹೂಗಳನ್ನು ಇಲ್ಲಿ ಬಳಕೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ಬೆಳೆಸಿದಂತ ಸಾವಿರಾರು ಹೂ ಕುಂಡಗಳನ್ನು ಕೂಡ ಇಡಲಾಗಿದೆ. ಮತ್ತೆ ಅಲ್ಲಲ್ಲಿ ಹಕ್ಕಿ ಇರಬಹುದು, ಬೇರೆ ಬೇರೆ ಅಕ್ಷರಗಳು, ಕನ್ನಡ ವರ್ಣಮಾಲೆ ಇರಬಹುದು, ಈ ರೀತಿ ಎಲ್ಲವನ್ನು ಒಂದು ಹೂವಿನಿಂದ ಮಾಡಿ ಕಲಾಕೃತಿಗಳನ್ನು ಮಾಡಿ ಇಟ್ಟಿರುವಂತದ್ದು. ಎಲ್ಲವನ್ನು ನೋಡಿ ಬಂದಂತ ಜನರ ಇಲ್ಲಿ ಆನಂದ ಪಡ್ತಿರುವಂತಹದ್ದು. ಜೊತೆಗೆ ರಾತ್ರಿ ಆಗ್ತಿದ್ದಂತೆ ಇಲ್ಲಿ ಸಂಗೀತ ಕಾರಂಜಿ ಕೂಡ ಇರುತ್ತೆ. ಅದನ್ನು ಕೂಡ ಜನ ನೋಡಿ ಆಮೇಲೆ ಎಂಜಾಯ್ ಮಾಡ್ತಾರೆ. ಎಲ್ಲ ವ್ಯವಸ್ಥೆಗಳಿದೆ. 3 ದಿವಸ ಈ ಫ್ಲವರ್ ಶೋ 45 ಲಕ್ಷ ರು ವೆಚ್ಚದಲ್ಲಿ ತೋಟಗಾರಿಕೆ ಇಲಾಖೆ ಅವರು ಮಾಡಿರುವಂತದ್ದು. ಮತ್ತೆ 3 ದಿವಸಗಳ ಬಳಿಕನೂ ಕೂಡ ಒಂದು 4-5 ದಿವಸಗಳು ವೀಕೆಂಡ್ ವರೆಗೂ ಕೂಡ ಇದೇ ರೀತಿ ಇರುತ್ತೆ. ಆದ್ರೆ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಪ್ರತಿ ವರ್ಷ ಇದೇ ಸಮಯದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಒಂದು ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗುತ್ತೆ. ಇಲ್ಲಿ ಇದೇನು ನಡೀತಾ ಇಲ್ಲಿ ರಾಜಾ ಸೀಟಲ್ಲಿ, ಇದನ್ನು ಹೊರತುಪಡಿಸಿ ಗಾಂಧಿ ಮೈದಾನದಲ್ಲಿ ಕೂಡ ಅಲ್ಲಿ ಬೇರೆ ಬೇರೆ ಹಣ್ಣುಗಳು, ತರಕಾರಿಗಳು ಮತ್ತೆ ಅವುಗಳ ಗಿಡಗಳನ್ನು ಮಾರಾಟ ಮಾಡಲಿಕ್ಕೆ ಪ್ರದರ್ಶನದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅಲ್ಲಿ ಕೂಡ ಸಾಕಷ್ಟು ಜನರು ಇದ್ದಾರೆ. ಇಲ್ಲಿ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನರು ಇದ್ದಾರೆ. ಇಲ್ಲಿ ನೋಡಬಹುದು ಎಷ್ಟೊಂದು ಹೂಗಳು ಇಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇಲ್ಲೇ ಬೆಳೆಸಿದಂತ ಹೂಗಳನ್ನು ಕೂಡ ಅಲ್ಲಲ್ಲಿ ಜೋಡಣೆ ಮಾಡಿ ಇಡುವಂಥದ್ದು. ಅದು ಕೂಡ ನೋಡ್ಲಿಕ್ಕೆ ತುಂಬಾ ಸೊಗಸಾಗಿರುವಂತದ್ದು. ಹೂವನ್ನು ನೋಡ್ಲಿಕ್ಕೆ ಎಲ್ಲರೂ ಖುಷಿ ಪಡ್ತಾರೆ. ಅದರಿಂದ ಫ್ಲವರ್ ಶೋ ಅಂತ ಹೇಳುವಾಗ ಸಾಕಷ್ಟು ಮಂದಿ ಬರುವಂತದ್ದು. ಅದರಲ್ಲಿ ಮಡಿಕೇರಿ ರಾಜಾ ಸೀಟ್ ಅಂದ್ರೆ ಪ್ರವಾಸಿಗರ ಹಾಟ್ ಸ್ಪಾಟ್. ಇದು ಇತಿಹಾಸ ಪ್ರಸಿದ್ಧ ಪ್ರವಾಸ ತಾಣ. ಅದರಿಂದ ಸಾಕಷ್ಟು ಪ್ರವಾಸಿಗರು ಬಂದು ಈ ಫ್ಲವರ್ ಶೋ ನೋಡಿ ಖುಷಿ ಪಟ್ಟು ಹೋಗ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯ ಪ್ರಮುಖ ಪ್ರವಾಸಿ ತಾಣ ರಾಜಾ ಸೀಟಲ್ಲಿ ಫ್ಲವರ್ ಶೋ ಆಯೋಜನೆ ಮಾಡಲಾಗಿದೆ. ತೋಟಗಾರಿಕೆ ಇಲಾಖೆಯಿಂದ ರಿಪಬ್ಲಿಕ್ ಡೇ ಪ್ರಯುಕ್ತ ಈ ಫಲಪುಷ್ಪ ಪ್ರದರ್ಶನ ಆಯೋಜನೆ ಮಾಡಿರುವಂತದ್ದು. ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಮತ್ತೆ ಸ್ಥಳೀಯರು ಕೊಡಗಿನ ಜನತೆ ಬಂದು ಇದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ನೀವು ನೋಡಬಹುದು ಇಲ್ಲಿ ಇದೇ ಮೊದಲ ಬಾರಿಗೆ ಒಂದು ಬಗಂಡೇಶ್ವರ ದೇವಾಲಯದ ಒಂದು ನಿರ್ಮಾಣ ಮಾಡಿರುವಂತದ್ದು ಹೂವಿನಿಂದ. ಪ್ರತಿ ವರ್ಷ ಒಂದೊಂದು ಕಾನ್ಸೆಪ್ಟ್ ಇರುತ್ತೆ. ಅಂದ್ರೆ ಇಲ್ಲಿ ಸ್ಥಳೀಯವಾಗಿ ಏನಿರುತ್ತೆ ಅದು ಹೊರಗಿನ ಜನರಿಗೆ ಗೊತ್ತಾಗ್ಲಿ ಅಂತ ಹೇಳುವಂತದ್ದು. ಅದರಂತೆ ಕಳೆದ ವರ್ಷ ಇಲ್ಲಿ ಓಂಕಾರೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿತ್ತು ಹೂವಿನಿಂದ. ಈ ವರ್ಷ ಬಗಂಡೇಶ್ವರ ದೇವಾಲಯ ನಿರ್ಮಾಣ ಮಾಡಲಾಗಿದೆ. ಭಾಗಮಂಡಲದಲ್ಲಿರುವಂತಹ ಬಗಂಡೇಶ್ವರ ದೇವಾಲಯ ಅದು ಯಾವ ರೀತಿ ಇದೆ ಅದೇ ರೀತಿ ಲಕ್ಷಾಂತರ ಹೂವನ್ನು ಬಳಸಿ 6 ವಿಧದ ಹೂವನ್ನು ಬಳಸಿ ಈ ದೇವಾಲಯ ನಿರ್ಮಾಣ ಮಾಡಿರುವಂತಹದ್ದು. ಮತ್ತೆ ಒಳಗಡೆ ಅಲ್ಲಿ ಏನೇ ಶಿವಲಿಂಗ ಕೂಡ ನಿರ್ಮಾಣ ಮಾಡಲಾಗಿದೆ, ಒಳಭಾಗದಲ್ಲಿ ಇದೆ. ಈ ನೋಡಬಹುದು ಸಾಕಷ್ಟು ಪ್ರವಾಸಿಗರು ಇಲ್ಲಿ ಬಂದಿದ್ದಾರೆ. ಇವತ್ತು ರಜಾ ದಿನವಾದ್ರಿಂದ ಸಾಕಷ್ಟು ಪ್ರವಾಸಿಗರು ಇದ್ದಾರೆ. ರಿಪಬ್ಲಿಕ್ ಡೇ ಇದೆ, ಭಾನುವಾರ ಇದೆ, ಈ ಎಲ್ಲ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರವಾಸಿಗರು ಬಂದಿರುವಂತದ್ದು. ಜೊತೆಗೆ ಮಡಿಕೇರಿ ಸೇರಿದಂತೆ ಕೊಡಗಿನ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಜನರು ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ. ಇದು ಒಂದು ಕಡೆ ಆದರೆ ಮತ್ತೆ ಹೂವಿನಿಂದ ಬೇರೆ ಬೇರೆ ಇಲ್ಲಿ ಕಲಾಕೃತಿಗಳನ್ನು ಮಾಡಿರುವಂತದ್ದು. ಅಂದ್ರೆ ರಿಪಬ್ಲಿಕ್ ಡೇ ಪ್ರಯುಕ್ತ ಇಲ್ಲಿ ಅಮರ್ ಜವಾನ್ ಅಂತ ಹೇಳಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿರುವಂತದ್ದು. ಅಲ್ಲಿ ನೋಡಬಹುದು ಇದು ರಿಪಬ್ಲಿಕ್ ಡೇ ಪ್ರಯುಕ್ತ ಮಾಡಿರುವಂತದ್ದು. ಅಲ್ಲಿ ಕೂಡ ಸಾಕಷ್ಟು ಮಂದಿ ಒಂದು ಫೋಟೋ ತಗೊಂಡು ಹೋಗುವಂತದ್ದು. ಮತ್ತೆ ಹೂಗಳ ಜೋಡಣೆಯನ್ನು ಕೂಡ ಅಲ್ಲಿ ಮಾಡಿರುವಂತದ್ದು. ಇಲ್ಲಿ ಬೆಳೆಸಿದಂತ ಹೂಗಳು, ಹೊರಗಡೆ ತಂದಂತ ಹೂಗಳು, ಲಕ್ಷಾಂತರ ಹೂಗಳನ್ನು ಇಲ್ಲಿ ಬಳಕೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ಬೆಳೆಸಿದಂತ ಸಾವಿರಾರು ಹೂ ಕುಂಡಗಳನ್ನು ಕೂಡ ಇಡಲಾಗಿದೆ. ಮತ್ತೆ ಅಲ್ಲಲ್ಲಿ ಹಕ್ಕಿ ಇರಬಹುದು, ಬೇರೆ ಬೇರೆ ಅಕ್ಷರಗಳು, ಕನ್ನಡ ವರ್ಣಮಾಲೆ ಇರಬಹುದು, ಈ ರೀತಿ ಎಲ್ಲವನ್ನು ಒಂದು ಹೂವಿನಿಂದ ಮಾಡಿ ಕಲಾಕೃತಿಗಳನ್ನು ಮಾಡಿ ಇಟ್ಟಿರುವಂತದ್ದು. ಎಲ್ಲವನ್ನು ನೋಡಿ ಬಂದಂತ ಜನರ ಇಲ್ಲಿ ಆನಂದ ಪಡ್ತಿರುವಂತಹದ್ದು. ಜೊತೆಗೆ ರಾತ್ರಿ ಆಗ್ತಿದ್ದಂತೆ ಇಲ್ಲಿ ಸಂಗೀತ ಕಾರಂಜಿ ಕೂಡ ಇರುತ್ತೆ. ಅದನ್ನು ಕೂಡ ಜನ ನೋಡಿ ಆಮೇಲೆ ಎಂಜಾಯ್ ಮಾಡ್ತಾರೆ. ಎಲ್ಲ ವ್ಯವಸ್ಥೆಗಳಿದೆ. 3 ದಿವಸ ಈ ಫ್ಲವರ್ ಶೋ 45 ಲಕ್ಷ ರು ವೆಚ್ಚದಲ್ಲಿ ತೋಟಗಾರಿಕೆ ಇಲಾಖೆ ಅವರು ಮಾಡಿರುವಂತದ್ದು. ಮತ್ತೆ 3 ದಿವಸಗಳ ಬಳಿಕನೂ ಕೂಡ ಒಂದು 4-5 ದಿವಸಗಳು ವೀಕೆಂಡ್ ವರೆಗೂ ಕೂಡ ಇದೇ ರೀತಿ ಇರುತ್ತೆ. ಆದ್ರಿಂದ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಪ್ರತಿ ವರ್ಷ ಇದೇ ಸಮಯದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಒಂದು ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗುತ್ತೆ. ಇಲ್ಲಿ ಇದೇನು ನಡೀತಾ ಇಲ್ಲಿ ರಾಜಾ ಸೀಟಲ್ಲಿ, ಇದನ್ನು ಹೊರತುಪಡಿಸಿ ಗಾಂಧಿ ಮೈದಾನದಲ್ಲಿ ಕೂಡ ಅಲ್ಲಿ ಬೇರೆ ಬೇರೆ ಹಣ್ಣುಗಳು, ತರಕಾರಿಗಳು ಮತ್ತೆ ಅವುಗಳ ಗಿಡಗಳನ್ನು ಮಾರಾಟ ಮಾಡಲಿಕ್ಕೆ ಪ್ರದರ್ಶನದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅಲ್ಲಿ ಕೂಡ ಸಾಕಷ್ಟು ಜನರು ಇದ್ದಾರೆ. ಇಲ್ಲಿ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನರು ಇದ್ದಾರೆ. ಇಲ್ಲಿ ನೋಡಬಹುದು ಎಷ್ಟೊಂದು ಹೂಗಳು ಇಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇಲ್ಲೇ ಬೆಳೆಸಿದಂತ ಹೂಗಳನ್ನು ಕೂಡ ಅಲ್ಲಲ್ಲಿ ಜೋಡಣೆ ಮಾಡಿ ಇಡುವಂಥದ್ದು. ಅದು ಕೂಡ ನೋಡ್ಲಿಕ್ಕೆ ತುಂಬಾ ಸೊಗಸಾಗಿರುವಂತದ್ದು.
ಹೂವನ್ನು ನೋಡ್ಲಿಕ್ಕೆ ಎಲ್ಲರೂ ಖುಷಿ ಪಡ್ತಾರೆ. ಅದರಿಂದ ಫ್ಲವರ್ ಶೋ ಅಂತ ಹೇಳುವಾಗ ಸಾಕಷ್ಟು ಮಂದಿ ಬರುವಂತದ್ದು. ಅದರಲ್ಲಿ ಮಡಿಕೇರಿ ರಾಜಾ ಸೀಟ್ ಅಂದ್ರೆ ಪ್ರವಾಸಿಗರ ಹಾಟ್ ಸ್ಪಾಟ್ ಇದು. ಇತಿಹಾಸ ಪ್ರಸಿದ್ಧ ಪ್ರವಾಸ ತಾಣ. ಅದರಿಂದ ಸಾಕಷ್ಟು ಪ್ರವಾಸಿಗರು ಬಂದು ಈ ಫ್ಲವರ್ ಶೋ ನೋಡಿ ಖುಷಿ ಪಟ್ಟು ಹೋಗ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನು ಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯ ಪ್ರಮುಖ ಪ್ರವಾಸಿ ತಾಣ ರಾಜಾ ಸೀಟ್ ಅಲ್ಲಿ ಫ್ಲವರ್ ಶೋ ಆಯೋಜನೆ ಮಾಡಲಾಗಿದೆ. ತೋಟಗಾರಿಕಾ ಇಲಾಖೆಯಿಂದ ರಿಪಬ್ಲಿಕ್ ಡೇ ಪ್ರಯುಕ್ತ ಈ ಫಲಪುಷ್ಪ ಪ್ರದರ್ಶನ ಆಯೋಜನೆ ಮಾಡಿರುವಂತದ್ದು. ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಮತ್ತೆ ಸ್ಥಳೀಯರು, ಕೊಡಗಿನ ಜನತೆ ಬಂದು ಇದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ನೀವು ನೋಡಬಹುದು ಇಲ್ಲಿ ಇದೇ ಮೊದಲ ಬಾರಿಗೆ ಒಂದು ಬಗಂಡೇಶ್ವರ ದೇವಾಲಯದ ಒಂದು ನಿರ್ಮಾಣ ಮಾಡಿರುವಂತದ್ದು ಹೂವಿನಿಂದ. ಪ್ರತಿ ವರ್ಷ ಒಂದೊಂದು ಕಾನ್ಸೆಪ್ಟ್ ಇರುತ್ತೆ. ಅಂದ್ರೆ ಇಲ್ಲಿ ಸ್ಥಳೀಯವಾಗಿ ಏನಿರುತ್ತೆ ಅದು ಹೊರಗಿನ ಜನರಿಗೆ ಗೊತ್ತಾಗ್ಲಿ ಅಂತ ಹೇಳುವಂತದ್ದು. ಅದರಂತೆ ಕಳೆದ ವರ್ಷ ಇಲ್ಲಿ ಓಂಕಾರೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿತ್ತು ಹೂವಿನಿಂದ. ಈ ವರ್ಷ ಬಗಂಡೇಶ್ವರ ದೇವಾಲಯ ನಿರ್ಮಾಣ ಮಾಡಲಾಗಿದೆ. ಭಾಗಮಂಡಲದಲ್ಲಿರುವಂತಹ ಬಗಂಡೇಶ್ವರ ದೇವಾಲಯ ಅದು ಯಾವ ರೀತಿ ಇದೆ ಅದೇ ರೀತಿ ಲಕ್ಷಾಂತರ ಹೂವನ್ನು ಬಳಸಿ 6 ವಿಧದ ಹೂವನ್ನು ಬಳಸಿ ಈ ದೇವಾಲಯ ನಿರ್ಮಾಣ ಮಾಡಿರುವಂತಹದ್ದು. ಮತ್ತೆ ಒಳಗಡೆ ಅಲ್ಲಿ ಏನೇ ಶಿವಲಿಂಗ ಕೂಡ ನಿರ್ಮಾಣ ಮಾಡಲಾಗಿದೆ, ಒಳಭಾಗದಲ್ಲಿ ಇದೆ. ಈ ನೋಡಬಹುದು ಸಾಕಷ್ಟು ಪ್ರವಾಸಿಗರು ಇಲ್ಲಿ ಬಂದಿದ್ದಾರೆ. ಇವತ್ತು ರಜಾ ದಿನವಾದ್ರಿಂದ ಸಾಕಷ್ಟು ಪ್ರವಾಸಿಗರು ಇದ್ದಾರೆ. ರಿಪಬ್ಲಿಕ್ ಡೇ ಇದೆ, ಭಾನುವಾರ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರವಾಸಿಗರು ಬಂದಿರುವಂತದ್ದು. ಜೊತೆಗೆ ಮಡಿಕೇರಿ ಸೇರಿದಂತೆ ಕೊಡಗಿನ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಜನರು ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ. ಇದು ಒಂದು ಕಡೆ ಆದರೆ ಮತ್ತೆ ಹೂವಿನಿಂದ ಬೇರೆ ಬೇರೆ ಇಲ್ಲಿ ಕಲಾಕೃತಿಗಳನ್ನು ಮಾಡಿರುವಂತದ್ದು. ಅಂದ್ರೆ ರಿಪಬ್ಲಿಕ್ ಡೇ ಪ್ರಯುಕ್ತ ಇಲ್ಲಿ ಅಮರ್ ಜವಾನ್ ಅಂತ ಹೇಳಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿರುವಂತದ್ದು. ಅಲ್ಲಿ ನೋಡಬಹುದು ಇದು ರಿಪಬ್ಲಿಕ್ ಡೇ ಪ್ರಯುಕ್ತ ಮಾಡಿರುವಂತದ್ದು. ಅಲ್ಲಿ ಕೂಡ ಸಾಕಷ್ಟು ಮಂದಿ ಬಂದು ಫೋಟೋ ತಗೊಂಡು ಹೋಗುವಂತದ್ದು. ಮತ್ತೆ ಹೂಗಳ ಜೋಡಣೆಯನ್ನು ಕೂಡ ಅಲ್ಲಿ ಮಾಡಿರುವಂತದ್ದು. ಇಲ್ಲಿ ಬೆಳೆಸಿದಂತ ಹೂಗಳು, ಹೊರಗಡೆ ತಂದಂತ ಹೂಗಳು, ಲಕ್ಷಾಂತರ ಹೂಗಳನ್ನು ಇಲ್ಲಿ ಬಳಕೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ಬೆಳೆಸಿದಂತ ಸಾವಿರಾರು ಹೂ ಕುಂಡಗಳನ್ನು ಕೂಡ ಇಡಲಾಗಿದೆ. ಮತ್ತೆ ಅಲ್ಲಲ್ಲಿ ಹಕ್ಕಿ ಇರಬಹುದು, ಬೇರೆ ಬೇರೆ ಅಕ್ಷರಗಳು, ಕನ್ನಡ ವರ್ಣಮಾಲೆ ಇರಬಹುದು. ಈ ರೀತಿ ಎಲ್ಲವನ್ನು ಒಂದು ಹೂವಿನಿಂದ ಮಾಡಿ ಕಲಾಕೃತಿಗಳನ್ನು ಮಾಡಿ ಇಟ್ಟಿರುವಂತದ್ದು. ಎಲ್ಲವನ್ನು ನೋಡಿ ಬಂದಂತ ಜನರ ಇಲ್ಲಿ ಆನಂದ ಪಡ್ತಿರುವಂತಹದ್ದು. ಜೊತೆಗೆ ರಾತ್ರಿ ಆಗ್ತಿದ್ದಂತೆ ಇಲ್ಲಿ ಸಂಗೀತ ಕಾರಂಜಿ ಕೂಡ ಇರುತ್ತೆ. ಅದನ್ನು ಕೂಡ ಜನ ನೋಡಿ ಆಮೇಲೆ ಎಂಜಾಯ್ ಮಾಡ್ತಾರೆ. ಎಲ್ಲ ವ್ಯವಸ್ಥೆಗಳಿದೆ. 3 ದಿವಸ ಈ ಫ್ಲವರ್ ಶೋ 45 ಲಕ್ಷ ರು ವೆಚ್ಚದಲ್ಲಿ ತೋಟಗಾರಿಕೆ ಇಲಾಖೆಯವರು ಮಾಡಿರುವಂತದ್ದು. ಮತ್ತೆ 3 ದಿವಸಗಳ ಬಳಿಕನೂ ಕೂಡ ಒಂದು 4-5 ದಿವಸಗಳು ವೀಕೆಂಡ್ ವರೆಗೂ ಕೂಡ ಇದೇ ರೀತಿ ಇರುತ್ತೆ. ಆದ್ರಿಂದ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಪ್ರತಿ ವರ್ಷ ಇದೇ ಸಮಯದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಒಂದು ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗುತ್ತೆ. ಇಲ್ಲಿ ಇದೇನು ನಡೀತಾ ಇಲ್ಲಿ ರಾಜಾ ಸೀಟ್ ಅಲ್ಲಿ, ಇದನ್ನು ಹೊರತುಪಡಿಸಿ ಗಾಂಧಿ ಮೈದಾನದಲ್ಲಿ ಕೂಡ ಅಲ್ಲಿ ಬೇರೆ ಬೇರೆ ಹಣ್ಣುಗಳು, ತರಕಾರಿಗಳು ಮತ್ತೆ ಅವುಗಳ ಗಿಡಗಳನ್ನು ಮಾರಾಟ ಮಾಡಲಿಕ್ಕೆ ಪ್ರದರ್ಶನದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅಲ್ಲಿ ಕೂಡ ಸಾಕಷ್ಟು ಜನರು ಇದ್ದಾರೆ. ಇಲ್ಲಿ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನರು ಇದ್ದಾರೆ. ಇಲ್ಲಿ ನೋಡಬಹುದು ಎಷ್ಟೊಂದು ಹೂಗಳು ಇಲ್ಲಿ ಬೇರೆ ಬೇರೆ ಕಡೆಗಳು ಇಲ್ಲೇ ಬೆಳೆಸಿದಂತ ಹೂಗಳನ್ನು ಕೂಡ ಅಲ್ಲಲ್ಲಿ ಜೋಡಣೆ ಮಾಡಿ ಇಡುವಂಥದ್ದು. ಅದು ಕೂಡ ನೋಡ್ಲಿಕ್ಕೆ ತುಂಬಾ ಸೊಗಸಾಗಿರುವಂತದ್ದು. ಹೂವನ್ನು ನೋಡ್ಲಿಕ್ಕೆ ಎಲ್ಲರೂ ಖುಷಿ ಪಡ್ತಾರೆ. ಅದರಿಂದ ಫ್ಲವರ್ ಶೋ ಅಂತ ಹೇಳುವಾಗ ಸಾಕಷ್ಟು ಮಂದಿ ಬರುವಂತದ್ದು. ಅದರಲ್ಲಿ ಮಡಿಕೇರಿ ರಾಜಾ ಸೀಟ್ ಅಂದ್ರೆ ಪ್ರವಾಸಿಗರ ಹಾಟ್ ಸ್ಪಾಟ್ ಇದು. ಇತಿಹಾಸ ಪ್ರಸಿದ್ಧ ಪ್ರವಾಸ ತಾಣ. ಅದರಿಂದ ಸಾಕಷ್ಟು ಪ್ರವಾಸಿಗರು ಬಂದು ಈ ಫ್ಲವರ್ ಶೋ ನೋಡಿ ಖುಷಿ ಪಟ್ಟು ಹೋಗ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನು ಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ಮಡಿಕೇರಿಯ ಪ್ರಮುಖ ಪ್ರವಾಸಿ ತಾಣ ರಾಜಾ ಸೀಟ್ ಅಲ್ಲಿ ಫ್ಲವರ್ ಶೋ ಆಯೋಜನೆ ಮಾಡಲಾಗಿದೆ. ತೋಟಗಾರಿಕಾ ಇಲಾಖೆಯಿಂದ ರಿಪಬ್ಲಿಕ್ ಡೇ ಪ್ರಯುಕ್ತ ಈ ಫಲಪುಷ್ಪ ಪ್ರದರ್ಶನ ಆಯೋಜನೆ ಮಾಡಿರುವಂತದ್ದು. ಸಾವಿರಾರು ಸಂಖ್ಯೆಯಲ್ಲಿ ಪ್ರವಾಸಿಗರು ಮತ್ತೆ ಸ್ಥಳೀಯರು, ಕೊಡಗಿನ ಜನತೆ ಬಂದು ಇದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ನೀವು ನೋಡಬಹುದು ಇಲ್ಲಿ ಇದೇ ಮೊದಲ ಬಾರಿಗೆ ಒಂದು ಬಗಂಡೇಶ್ವರ ದೇವಾಲಯದ ಒಂದು ನಿರ್ಮಾಣ ಮಾಡಿರುವಂತದ್ದು ಹೂವಿನಿಂದ. ಪ್ರತಿ ವರ್ಷ ಒಂದೊಂದು ಕಾನ್ಸೆಪ್ಟ್ ಇರುತ್ತೆ. ಅಂದ್ರೆ ಇಲ್ಲಿ ಸ್ಥಳೀಯವಾಗಿ ಏನಿರುತ್ತೆ ಅದು ಹೊರಗಿನ ಜನರಿಗೆ ಗೊತ್ತಾಗ್ಲಿ ಅಂತ ಹೇಳುವಂತದ್ದು. ಅದರಂತೆ ಕಳೆದ ವರ್ಷ ಇಲ್ಲಿ ಓಂಕಾರೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡಲಾಗಿತ್ತು ಹೂವಿನಿಂದ. ಈ ವರ್ಷ ಬಗಂಡೇಶ್ವರ ದೇವಾಲಯ ನಿರ್ಮಾಣ ಮಾಡಲಾಗಿದೆ. ಭಾಗಮಂಡಲದಲ್ಲಿರುವಂತಹ ಬಗಂಡೇಶ್ವರ ದೇವಾಲಯ ಅದು ಯಾವ ರೀತಿ ಇದೆ ಅದೇ ರೀತಿ ಲಕ್ಷಾಂತರ ಹೂವನ್ನು ಬಳಸಿ 6 ವಿಧದ ಹೂವನ್ನು ಬಳಸಿ ಈ ದೇವಾಲಯ ನಿರ್ಮಾಣ ಮಾಡಿರುವಂತಹದ್ದು. ಮತ್ತೆ ಒಳಗಡೆ ಅಲ್ಲಿ ಏನೇ ಶಿವಲಿಂಗ ಕೂಡ ನಿರ್ಮಾಣ ಮಾಡಲಾಗಿದೆ, ಒಳಭಾಗದಲ್ಲಿ ಇದೆ. ಈ ನೋಡಬಹುದು ಸಾಕಷ್ಟು ಪ್ರವಾಸಿಗರು ಇಲ್ಲಿ ಬಂದಿದ್ದಾರೆ. ಇವತ್ತು ರಜಾ ದಿನವಾದ್ರಿಂದ ಸಾಕಷ್ಟು ಪ್ರವಾಸಿಗರು ಇದ್ದಾರೆ. ರಿಪಬ್ಲಿಕ್ ಡೇ ಇದೆ, ಭಾನುವಾರ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಸಾಕಷ್ಟು ಪ್ರವಾಸಿಗರು ಬಂದಿರುವಂತದ್ದು. ಜೊತೆಗೆ ಮಡಿಕೇರಿ ಸೇರಿದಂತೆ ಕೊಡಗಿನ ಬೇರೆ ಬೇರೆ ಭಾಗಗಳಿಂದ ಸಾಕಷ್ಟು ಜನರು ಬಂದು ವೀಕ್ಷಣೆ ಮಾಡ್ತಾ ಇದ್ದಾರೆ. ಇದು ಒಂದು ಕಡೆ ಆದರೆ ಮತ್ತೆ ಹೂವಿನಿಂದ ಬೇರೆ ಬೇರೆ ಇಲ್ಲಿ ಕಲಾಕೃತಿಗಳನ್ನು ಮಾಡಿರುವಂತದ್ದು. ಅಂದ್ರೆ ರಿಪಬ್ಲಿಕ್ ಡೇ ಪ್ರಯುಕ್ತ ಇಲ್ಲಿ ಅಮರ್ ಜವಾನ್ ಅಂತ ಹೇಳಿ ಒಂದು ಸ್ಮಾರಕವನ್ನು ನಿರ್ಮಾಣ ಮಾಡಿರುವಂತದ್ದು. ಅಲ್ಲಿ ನೋಡಬಹುದು ಇದು ರಿಪಬ್ಲಿಕ್ ಡೇ ಪ್ರಯುಕ್ತ ಮಾಡಿರುವಂತದ್ದು. ಅಲ್ಲಿ ಕೂಡ ಸಾಕಷ್ಟು ಮಂದಿ ಬಂದು ಫೋಟೋ ತಗೊಂಡು ಹೋಗುವಂತದ್ದು. ಮತ್ತೆ ಹೂಗಳ ಜೋಡಣೆಯನ್ನು ಕೂಡ ಅಲ್ಲಿ ಮಾಡಿರುವಂತದ್ದು. ಇಲ್ಲಿ ಬೆಳೆಸಿದಂತ ಹೂಗಳು, ಹೊರಗಡೆ ತಂದಂತ ಹೂಗಳು, ಲಕ್ಷಾಂತರ ಹೂಗಳನ್ನು ಇಲ್ಲಿ ಬಳಕೆ ಮಾಡಿದ್ದಾರೆ. ಮತ್ತೆ ಇಲ್ಲಿ ಬೆಳೆಸಿದಂತ ಸಾವಿರಾರು ಹೂ ಕುಂಡಗಳನ್ನು ಕೂಡ ಇಡಲಾಗಿದೆ. ಮತ್ತೆ ಅಲ್ಲಲ್ಲಿ ಹಕ್ಕಿ ಇರಬಹುದು, ಬೇರೆ ಬೇರೆ ಅಕ್ಷರಗಳು, ಕನ್ನಡ ವರ್ಣಮಾಲೆ ಇರಬಹುದು. ಈ ರೀತಿ ಎಲ್ಲವನ್ನು ಒಂದು ಹೂವಿನಿಂದ ಮಾಡಿ ಕಲಾಕೃತಿಗಳನ್ನು ಮಾಡಿ ಇಟ್ಟಿರುವಂತದ್ದು. ಎಲ್ಲವನ್ನು ನೋಡಿ ಬಂದಂತ ಜನರ ಇಲ್ಲಿ ಆನಂದ ಪಡ್ತಿರುವಂತಹದ್ದು. ಜೊತೆಗೆ ರಾತ್ರಿ ಆಗ್ತಿದ್ದಂತೆ ಇಲ್ಲಿ ಸಂಗೀತ ಕಾರಂಜಿ ಕೂಡ ಇರುತ್ತೆ. ಅದನ್ನು ಕೂಡ ಜನ ನೋಡಿ ಆಮೇಲೆ ಎಂಜಾಯ್ ಮಾಡ್ತಾರೆ. ಎಲ್ಲ ವ್ಯವಸ್ಥೆಗಳಿದೆ. 3 ದಿವಸ ಈ ಫ್ಲವರ್ ಶೋ 45 ಲಕ್ಷ ರು ವೆಚ್ಚದಲ್ಲಿ ತೋಟಗಾರಿಕೆ ಇಲಾಖೆಯವರು ಮಾಡಿರುವಂತದ್ದು. ಮತ್ತೆ 3 ದಿವಸಗಳ ಬಳಿಕನೂ ಕೂಡ ಒಂದು 4-5 ದಿವಸಗಳು ವೀಕೆಂಡ್ ವರೆಗೂ ಕೂಡ ಇದೇ ರೀತಿ ಇರುತ್ತೆ. ಆದ್ರಿಂದ ಸಾಕಷ್ಟು ಪ್ರವಾಸಿಗರು ಬರ್ತಾರೆ. ಪ್ರತಿ ವರ್ಷ ಇದೇ ಸಮಯದಲ್ಲಿ ತೋಟಗಾರಿಕೆ ಇಲಾಖೆಯಿಂದ ಒಂದು ಫಲಪುಷ್ಪ ಪ್ರದರ್ಶನವನ್ನು ಆಯೋಜನೆ ಮಾಡಲಾಗುತ್ತೆ.
ಇಲ್ಲಿ ಇದೇನು ನಡೀತಾ ಇಲ್ಲಿ ರಾಜಾ ಸೀಟಲ್ಲಿ ಇದನ್ನು ಹೊರತುಪಡಿಸಿ ಗಾಂಧಿ ಮೈದಾನದಲ್ಲಿ ಕೂಡ ಅಲ್ಲಿ ಬೇರೆ ಬೇರೆ ಹಣ್ಣುಗಳು, ತರಕಾರಿಗಳು ಮತ್ತೆ ಅವುಗಳ ಗಿಡಗಳನ್ನು ಮಾರಾಟ ಮಾಡಲಿಕ್ಕೆ ಪ್ರದರ್ಶನದ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಅಲ್ಲಿ ಕೂಡ ಸಾಕಷ್ಟು ಜನರು ಇದ್ದಾರೆ. ಇಲ್ಲಿ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಜನರು ಇದ್ದಾರೆ. ಇಲ್ಲಿ ನೋಡಬಹುದು ಎಷ್ಟೊಂದು ಹೂಗಳು ಇಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಇಲ್ಲೇ ಬೆಳೆಸಿದಂತ ಹೂಗಳನ್ನು ಕೂಡ ಅಲ್ಲಲ್ಲಿ ಜೋಡಣೆ ಮಾಡಿ ಇಡುವಂಥದ್ದು. ಅದು ಕೂಡ ನೋಡ್ಲಿಕ್ಕೆ ತುಂಬಾ ಸೊಗಸಾಗಿರುವಂತದ್ದು. ಹೂವನ್ನು ನೋಡ್ಲಿಕ್ಕೆ ಎಲ್ಲರೂ ಖುಷಿ ಪಡ್ತಾರೆ. ಅದರಿಂದ ಫ್ಲವರ್ ಶೋ ಅಂತ ಹೇಳುವಾಗ ಸಾಕಷ್ಟು ಮಂದಿ ಬರುವಂತದ್ದು. ಅದರಲ್ಲಿ ಮಡಿಕೇರಿ ರಾಜಾ ಸೀಟ್ ಅಂದ್ರೆ ಪ್ರವಾಸಿಗರ ಹಾಟ್ ಸ್ಪಾಟ್. ಇದು ಇತಿಹಾಸ ಪ್ರಸಿದ್ಧ ಪ್ರವಾಸ ತಾಣ. ಅದರಿಂದ ಸಾಕಷ್ಟು ಪ್ರವಾಸಿಗರು ಬಂದು ಈ ಫ್ಲವರ್ ಶೋ ನೋಡಿ ಖುಷಿ ಪಟ್ಟು ಹೋಗ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು.